ಹುಬ್ಬಳ್ಳಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಪ್ರೇಮ ಕಥೆಯೊಂದು ಬಯಲಾಗಿದೆ. ತಂಗಿ ಕೈಕೊಟ್ಲು ಅಂತ ಅಕ್ಕನನ್ನ ಮದುವೆಯಾಗಿದ್ದವ ನೆಮ್ಮದಿಯ ಬದುಕು ನಡೆಸ್ತಾ ಇದ್ದ. ಆದರೆ ಹಳೆ ಹುಡುಗಿಯ ಹೊಸ ಪ್ರೇಮ ಕಥೆ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡಿದೆ. ಇದೊಂದು ರೀತಿ ವಿಚಿತ್ರ ಪ್ರೇಮ ಕಥೆ. ಪ್ರೀತಿ ಮಾಡಿದ್ದು ತಂಗಿಯನ್ನ, ಮದುವೆಯಾಗಿದ್ದು ಅಕ್ಕನನ್ನ. ಆದ್ರೆ ಬೋದೆ ತಿಂದಿದ್ದು ಮಾತ್ರ ಹಳೆ ಹುಡುಗಿಯ ಲವರ್ ಕೈಯಿಂದ. ತಂಗಿ ಒಲ್ಲೆ ಅಂದ್ಲು ಅಂತ ಅಕ್ಕನನ್ನ ಪಟಾಯಿಸಿ ಮದುವೆಯಾಗಿದ್ದವ ನೆಮ್ಮದಿಯ ಸಂಸಾರ ಕಟ್ಕೊಂಡಿದ್ದ. ತಂಗಿ ಹೋದ್ರೆ ಏನಂತೆ, ಅವಳ ಅಕ್ಕನ ಜೊತೆ ಬಂಗಾರದ ಬದುಕು ನಡೆಸ್ತೀನಿ ಅಂತ ಖುಷಿಯಾಗೇ ಇದ್ದ. ಆದ್ರೆ ಹುಡುಗಿ ಬಿಟ್ಟೋದ್ರು ಹುಡುಗಿಯ ರಾಧಾಂತ ಮಾತ್ರ ಇವನನ್ನ ಬಿಟ್ಟೋಗಿರ್ಲಿಲ್ಲ. ಇವನಿಗೆ ಕೈಕೊಟ್ಟು ಇನ್ನೊಬ್ಬನ ಜೊತೆ ಪ್ರೇಮಗೀತೆ ಹಾಡ್ತಿದ್ದವಳ ಪ್ರೇಮ ಪುರಾಣ ಈತನನ್ನ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸುವಂತೆ ಮಾಡಿದೆ. ತಂಗಿ ಕೈಕೊಟ್ಲು, ಅಕ್ಕ ಬದುಕು ಕೊಟ್ಲು. ಮಾಜಿ ಲವರ್ ಪ್ರೇಮ, ಹುಡುಗನ ಹಂಗಾಮ. ಆಸ್ಪತ್ರೆ ಬೆಡ್ ಮೇಲೆ ಕೂತಿರೋ ಈತನ ಹೆಸರು ವಿನಾಯಕ ಭಂಡಾರಿ ಅಂತ. ಹುಬ್ಬಳ್ಳಿಯ ರಾಜಗೋಪಾಲನಗರ ನಿವಾಸಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತ 3 ವರ್ಷದ ಹಿಂದೆ ಮಮತಾ ಅನ್ನೋ ಯುವತಿಯನ್ನ ಪ್ರೀತಿ ಮಾಡ್ತಿದ್ದ. ಚಾಟಿಂಗು ಡೇಟಿಂಗು ಅಂತ ಓಡಾಡ್ಕೊಂಡಿದ್ದವರು ಪ್ರೇಮ ಪಕ್ಷಿಗಳಾಗಿ ಹಾರಾಡಿದ್ರು. ವಿನಾಯಕ ಯಾವಾಗ ಮದ್ವೆ ಸುದ್ದಿ ಎತ್ತಿದ್ನೋ ಮಮತಾ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದಾಳೆ. ಪ್ರೀತಿ ಗೀತಿ ಓಕೆ, ಮದ್ವೆಯೆಲ್ಲ ಯಾಕೆ ಅಂತ ವಿನಾಯಕನ ಪ್ರೀತಿಯನ್ನ ಎಡಗಾಲಲ್ಲಿ ಬೋದಿದ್ಲು. ಆದ್ರೆ ಈ ವಿನಾಯಕನು ಸಿಕ್ಕಾಪಟ್ಟೆ ಕಿಲಾಡಿ. ತಂಗಿ ಹೋದ್ರೇನಂತೆ, ನಿಮ್ಮಕ್ಕನನ್ನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದ. ಕೊನೆಗೆ ಮಮತಾಳ ಅಕ್ಕನ ಮನಗೆದ್ದು ಮದುವೆಯನ್ನು ಆಗಿದ್ದ. ಇವರ ದಾಂಪತ್ಯದ ಫಲವಾಗಿ ಒಂದು ಮುದ್ದಾದ ಮಗು ಕೂಡ ಇದೆ. ವಿನಾಯಕ್ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದ ಮಮತಾ ಪೃಥ್ವಿ ಅನ್ನೋ ಯುವಕನ ಜೊತೆ ಲವಿ ಡವಿ ಶುರು ಮಾಡಿದ್ಲು. ಇದು ಮನೆಯವರಿಗೆ ಗೊತ್ತಾಗಿ ಗಲಾಟೆ ಮಾಡಿದ್ರಂತೆ. ಇದೇ ವಿಷಯಕ್ಕಾಗಿ ವಿನಾಯಕ್ ಹಾಗೂ ಪೃಥ್ವಿ ಮಧ್ಯೆ ಜಗಳಾನು ಆಗಿತ್ತಂತೆ. ಇದರಿಂದ ಜಿದ್ದಿಗೆ ಬಿದ್ದ ಮಮತಾ ಲವರ್ ಪೃಥ್ವಿ ಸಿನಿಮಾ ಸ್ಟೈಲ್ನಲ್ಲಿ ವಿನಾಯಕನನ್ನ ಕಿಡ್ನಾಪ್ ಮಾಡಿಸಿದ್ದ. ನಂತರ ಶೆಡ್ ಒಂದರಲ್ಲಿ ಕೂಡಿ ಹಾಕಿ ಮನಸೋ ಇಚ್ಚಿ ಹಲ್ಲೆ ಮಾಡಿದ್ದಾನೆ. ಇದರ ಹಿಂದೆ ಮಮತಾಳ ಕೈವಾಡವು ಇದ್ಯಾನೋ ಅನುಮಾನ ಎದ್ದಿದೆ. ಹಳೇದ ವೇಷ ಹಿಡ್ಕೊಂಡು ಹೊಡೆದಾರ್ರಿ. ಬರೀ ಫೋನ್ ಮಾಡಿ ನೀ ಅಲ್ಲಿಗೆ ಬಾಲೆ, ನೀ ಇಲ್ಲಿಗೆ ಬಾಲೆ, ನೀ ಅಲ್ಲಿ ಹೊಡಿತೇನೆ ಇಲ್ಲಿ ಹೊಡಿತೇನೆ ಅನ್ನೋದ್ರಿ. ಫೋನ್ ಮಾಡಿ ಎದುರಿಸೋದ್ರಿ, ನಮ್ಮ ಮನೆ ಕಡೆನೇ ಅಡ್ಡಾಡೋದ್ರಿ. ಬರೀ ಫೋನ್ ಮಾಡಿ ಟಾರ್ಚರ್. ಅದೇ ರೀ ಹಳೇ ದ್ವೇಷ ರೀ. ನಮ್ಮ ತಂಗಿದ ರೀ. ಅದು ಏನು ಅವನೇನು ಮನಸ್ಸಿನಾಗ ಹಿಡ್ಕೊಂಡನೋ ಗೊತ್ತಿಲ್ಲ ರೀ. 3 ವರ್ಷ ಆಗೈತಿ. ಅವನೇನು ತಲೆಗೆ ಹಿಡ್ಕೊಂಡನೋ ಗೊತ್ತಿಲ್ಲ ರೀ. ಈಕಿ ಏನು ಹೇಳಾಳೋ ಗೊತ್ತಿಲ್ಲ ರೀ. ಏನು ದ್ವೇಷ ಹಿಡ್ಕೊಂಡಾರೋ ಗೊತ್ತಿಲ್ಲ. ಅದು ಈಗ ಅವರು ಅಲ್ಲಿ ಸಿಕ್ಕಿದ್ದಕ್ಕೆ ಹಾಕೊಂಡು ಹೊಡೆದಾರ್ರಿ. ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥರೇ ಆಗಿರುವಂತಹ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆಮೇಲೆ ನಂತರ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆ ವಿನಾಯಕ್ ಅನ್ನೋನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡೋಗಿ ಫೋರ್ಸಿಬಲಿ ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ. ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಬಿಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮಮತಾಳ ಮನಗೆದ್ದಿದ್ದ ಪೃಥ್ವಿರಾಜ್ ಮೇಲೆ ಈಗಾಗಲೇ 4 ಕೇಸ್ಗಳಿವೆಯಂತೆ. ಒಟ್ನಲ್ಲಿ ಮಮತಾಳ ಪ್ರೇಮ ಪುರಾಣ ಇಡೀ ಕುಟುಂಬವನ್ನೇ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.